ಹಲೋ, ಗುಡ್ ಈವ್ನಿಂಗ್ ಎವ್ರಿ ಒನ್. ನೋಡಿ, ಧಾರವಾಡ ಹೈಕೋರ್ಟಿಂದ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಕೇಸ್ ಮುಗಿಸ್ಕೊಂಡು ನಾನು ಬಂದು ಈ ಶಾರ್ಟ್ ವಿಡಿಯೋನ ಮಾಡಿ ನಿಮ್ಮೆಲ್ಲರಿಗೂ ತೋರಿಸೋಣ ನನ್ನ ಕೊಲೀಗ್ಸ್ ಹೇಗೆ ಜಾಯಿನ್ ಆಗಿದ್ರು ಅಂತ. ಬೆಳಗ್ಗೆ ಒಬ್ಬ ಕೊಲೀಗ್ ಮಾತ್ರ ಬೆಂಗಳೂರಿಂದ ಬಂದವರು ನನ್ನ ಜೊತೆ ಜಾಯಿನ್ ಆಗಿದ್ರು. ಇನ್ನಿಬ್ಬರನ್ನ ತೋರಿಸ್ಲಿಲ್ಲ, ಯಾಕೆಂದರೆ ರಿಸಲ್ಟ್ ಏನಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೂ ನಾನು ಯಾವತ್ತೂ ಪ್ರಿಡಿಕ್ಷನ್ನು ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಏನಾದರೂ ಸಕ್ಸಸ್ ಆದರೆ ತೋರಿಸೋಣ ಅಂತ ನಾನು ಅವರಿಬ್ಬರನ್ನ ತೋರಿಸಿರಲಿಲ್ಲ. ಇವಾಗ ಅವರಿಬ್ಬರನ್ನೂ ತೋರಿಸ್ತೀನಿ. ನಿಮ್ಗೆ ಅವರು ಚಿರಪರಿಚಿತ, ನನ್ನ ಹೊಸಪೇಟೆ ಕೊಲೀಗ್ಸ್ ಆದಂತಹ ಸಲೀಂ ಮತ್ತು ಅಶ್ವಥ್. ಅವರು ಕೂಡ ಕಲಿಬೇಕು ಅಂತ ಬಂದಿದ್ದಾರೆ. ಯಾಕೆಂದರೆ ಕಲಿಸೋ ಸಿಗೋದು ತುಂಬ ಕಮ್ಮಿ ಅಂತ ಅವರೇ ಹೇಳ್ಕೊತಾರೆ. ಸೊ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ ಅವ್ರುಗಳು ಅಷ್ಟೇ, ಅವರು ಡೈರೆಕ್ಟಾಗಿ ಅವರು ಹೊಸಪೇಟೆಯಿಂದ ಧಾರವಾಡ ತನಕ ಅವರೇ ವೆಹಿಕಲಲ್ಲೇ ಬಂದಿದ್ದಾರೆ. ಅವರು ಜಾಯಿನ್ ಆದರು. ಇವತ್ತು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಇತ್ತು. ನಾನು ಇದರಲ್ಲಿ ರೆಸ್ಪಾಂಡೆಂಟ್. ರಿಟ್ ಪಿಟಿಷನ್ನ ಕೊಪ್ಪಳ ಕೋರ್ಟಲ್ಲಿ ಪಿಟಿಷನರು ಹೆದರುಕೊಂಡು ಕ್ರಾಸ್ ಎಕ್ಸಾಮಿನೇಷನ್ಗೆ ಪರಾರಿ. ಅದು ನಿಮ್ಮ ಎಷ್ಟೋ ಜನಗಳಿಗೆ ಗೊತ್ತಾಗಿತ್ತು. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸುಳ್ಳು ಹೇಳ್ಕೊಂಡ್ಬಂದರೆ ಹೇಗೆ ಜೂಟ್ ಹಾಕ್ತಾರೆ ಅಂತ. ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಹೈಕೋರ್ಟಿಗೆ ಬಂದು ನಮ್ಮನ್ನು ಹೈಕೋರ್ಟಿಗೆ ಕರೆಸ್ಕೊಂಡು ಏನೋ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಬಂದಿದ್ರು. ಸೊ ಅವರ ರಿಟ್ ಪಿಟಿಷನ್ ಡಿಸ್ಮಿಸ್ ಆಯಿತು. ಸೊ ನನಗೆ ಇನ್ನೊಂದು ಚಾನ್ಸ್ ಕ್ರಾಸ್ ಎಕ್ಸಾಮಿನೇಷನ್. ಅಲ್ಲೂ ಜೂಟಾದರೆ ಎಂಥ ಫ್ರಾಡ್ಗಳಿರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಸೊ ನಾನು ಇವಾಗ ನನ್ನ ಕ್ಲೈಂಟ್ಗೂ ಅಷ್ಟೇ ಇಲ್ಲಿ ಏನಾಯಿತು ಅನ್ನೋದನ್ನು ಹೇಳಿದೆ. ಅವರು ಅಷ್ಟೇ ತುಂಬ ಹ್ಯಾಪಿ ಆದರು. ಯಾಕೆಂದರೆ ಇಷ್ಟಿಷ್ಟು ಫೀಸ್ ಕೊಟ್ಟು ಲಾಯರ್ಸ್ನ ಕರೆಸ್ಕೊಂಡಿರ್ತಾರೆ, ಹಾರ್ಡ್ ಅರ್ನ್ಡ್ ಮನಿ. ಅವ್ರಿಗೆ ಏನಾದರೂ ಒಂದು ರಿಲೀಫ್ ಸಿಕ್ಕಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಹ್ಯಾಪಿ ಆಗೇ ಆಗುತ್ತೆ, ಯಾರೇ ಆದರೂ ಅಷ್ಟೇ. ಸೊ ನಾನೀಗ ನನ್ನ ಕೊಲೀಗ್ಸ್ 3 ಜನ ಇದ್ದಾರೆ, ಒಬ್ಬೊಬ್ಬರನ್ನೇ ತೋರಿಸಿ ಮಾತಾಡ್ತೀನಿ. ಅವ್ರುಗಳು ಏನು ಕಲ್ತರು, ಅವರ ಅಭಿಪ್ರಾಯ ಏನು ಅನ್ನೋದನ್ನು ಒಬ್ಬೊಬ್ಬರನ್ನೇ ಇಂಡಿವಿಜುವಲ್ ಆಗಿ ಹೇಳಿ ಮಾತಾಡ್ತೀನಿ. ಪ್ಲೀಸ್ ವೆಲ್ಕಮ್. ಬನ್ನಿ. ಅಶ್ವಥ್ ನೋಡಿ, ಇವರನ್ನು ನನ್ನ ಹೊಸಪೇಟೆ ಕೊಲೀಗ್. ಕೊಪ್ಪಳದಲ್ಲೂ ನೋಡ್ತೀರಾ, ಹೊಸಪೇಟೆಯಲ್ಲೂ ನೋಡ್ತಾ ಇದ್ರಿ. ಅದೇ ರೀತಿ ಇವತ್ತು ನನ್ನ ಜೊತೆ ಧಾರವಾಡ ಹೈಕೋರ್ಟ್ಗೂ ಜಾಯಿನ್ ಆಗಿದ್ದಾರೆ. ಕಲಿಯೋ ಇಂಟ್ರೆಸ್ಟ್ ಇದೆ ನೋಡಿ. ಅಶ್ವಥ್, ಇವತ್ತು ಕೋರ್ಟಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕಾಯಬೇಕಾಯ್ತು. ಕೋರ್ಟಿಗೆ ಬಂದಮೇಲೆ ಪೇಷನ್ಸ್ ಇರಬೇಕು, ಕಾಯಬೇಕು ಅಂತ ಎಲ್ಲರಿಗೂ ಹೇಳ್ತೀನಿ. ದುಡ್ಡು ಚೆಲ್ಲಬೇಡಿ, ದುಡ್ಡನ್ನ ಖರ್ಚು ಮಾಡೋಂಗಿರಬೇಕು ಅಂತ ಹೇಳ್ತೀನಿ. ಸೊ ನಮ್ಮನ್ನು ಕ್ಲೈಂಟ್ ಹೈಯರ್ ಮಾಡ್ಕೊಂಡಿದ್ರು, ನೀವು ಅದನ್ನೆಲ್ಲ ನೋಡಿದ್ರಿ. ನೀವು ನಿಮ್ಮ ಹೊಸಪೇಟೆಯಿಂದ ಬೆಳಗ್ಗೆ ಬಂದು ನನ್ನ ಜೊತೆ ಕೋಆಪ್ರೇಟ್ ಮಾಡಿ ಪೇಷನ್ಸಲ್ಲಿ ಕಾದ್ರಿ. ಕೋರ್ಟಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ರಿ ಅಂತ ಹೇಳ್ತೀರಾ? ಮೊದಲನೇದಾಗಿ ಹೈಕೋರ್ಟಿಗೆ ಅಪಿಯರೆನ್ಸ್ ಆಗ್ತಿರೋದು ನನ್ನ ಮೊದಲೇ ಕೇಸು. ಅದರಲ್ಲಿ ಮೊದಲೇ ಕೇಸಲ್ಲಿ ಗೆದ್ದಿರೋದು ಇನ್ನೂ ಖುಷಿ ವಿಚಾರ. ಇನ್ನೊಂದು ಏನಂದರೆ, ಸಾರು ಎಲ್ಲೇ ಹೋದರೂ ಯಾಕೆ ನಾವು ಹೋಗ್ತೀವಿ ಅಂತಂದರೆ, ಸಾರು ಒಳ್ಳೆ ಟೀಚರ್. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ, ಈ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾರೆ ಆ ಟೈಪ್ ನಮ್ಗೆ ಹೇಳ್ಕೊಡ್ತಾರೆ. ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಆಮೇಲೆ ಸಾರಿಂದ ನಾವು ಕೂಡ ನಮ್ಮ ಏನು ಟ್ರಯಲ್ ಕೋರ್ಸಲ್ಲಿ ನಾವೇನು ಹೋಗಿ ಅಪಿಯರ್ ಆಗ್ತೀವಿ ಕೋರ್ಟ್ ಮುಂದೆ, ಅವಾಗ ನಾವು ಅದನ್ನು ಭಾಳಷ್ಟು ಅಳವಡಿಸ್ಕೊಂಡಿದ್ದೀವಿ, ಸಕ್ಸಸ್ ಆಗಿದ್ದೀವಿ. ಹಂಗಾಗಿ ನಾನು ಸಾರ್ದು ಯಾವುದೇ ಎಲ್ಲಿಗೆ ಆಗಲಿ ಕರೆದಾರೆ ಅಂತಂದರೆ ಇಮಿಡಿಯೇಟಾಗಿ ಹೋಗ್ತೀನಿ. ಯಾಕಂದರೆ ನನಗೆ ಕಲಿಯೋದು ಒಂದು ಅವಕಾಶ ಐತೆ. ಯಾಕಂದರೆ ಈಗ ನಾವು ಇನಿಷಿಯಲ್ ಸ್ಟೇಜಲ್ಲಿ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ. ಅದೇ ರೀತಿ ಸಾರು ಹೇಳಿದ್ರು, ಹೈಕೋರ್ಟಿಗೆ, ಧಾರವಾಡ ಹೈಕೋರ್ಟಿಗೆ ಹೋಗ್ತಾ ಇದ್ದೀವಿ, ನೀವು ಸಲೀಂ ಬರ್ರಿ ಅಂತೇಳಿ. ಸೊ ನಾವು ಸಾರು ಹೇಳಿದ ತಕ್ಷಣ ಇನ್ನೊಂದು ನೆಕ್ಸ್ಟ್ ಅದು ಬೇರೆ ಮಾತಿಲ್ಲ, ಬಂದುಬಿಡೋದೆ. ನಮ್ಗೆ ಅನುಕೂಲ ಆಗಿಲ್ಲ ಅಂದರೂ ಕೂಡ ಅನುಕೂಲ ಮಾಡ್ಕೊಂಡು ಬಂದುಬಿಡೋದೆ. ಸೊ ಅದೇ ರೀತಿ ಬಂದಿದ್ವಿ. ಬೆಳಗ್ಗೆಯಿಂದನೂ ವೇಟ್ ಮಾಡಿದ್ವಿ. ಮಧ್ಯಾಹ್ನ ನಮ್ಮದು 3 ಗಂಟೆ ಮೇಲೆ ಕಾಲೌಟ್ ಆಯಿತು. ಕಾಲೌಟ್ ಆದ ತಕ್ಷಣ ಸೊ ನಾವು ಕೆಲವೊಂದು ಪಾಯಿಂಟ್ಸ್ ಸಾರ್ ಆಲ್ರೆಡಿ ನಮಗೆ ಮತ್ತು ಸಲೀಂ ಸಾರಿಗೆ ಮತ್ತು ಕಿರಣ್ ಸಾರಿಗೆ ಆಲ್ರೆಡಿ ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಪಾಯಿಂಟ್ಸ್ನೆಲ್ಲ ಸಾರು ನೀಟಾಗಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರು. ಏನೇನು ವಿಷಯಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋದು, ಮತ್ತು ಅವ್ರದ್ದೇನು ತಪ್ಪುಗಳು ಏನಿದ್ದಾವೆ, ಅವರು ಏನು ಹಾಕಿದ್ದಾರೆ ಈ ಪಿಟಿಷನ್, ಅದರಲ್ಲಿ ಏನು ತಪ್ಪುಗಳಿದ್ದಾವೆ ಅಂತಕ್ಕಂಥದ್ದನ್ನು, ಮತ್ತು ನಾವು ಯಾವ ಒಂದು ವ್ಯಾಲ್ಯೂಯೇಬಲ್ ಆಗಿರ್ತಕ್ಕಂಥ ವರ್ಡ್ಸ್ನ ಏನು ಹೇಳಬೇಕು ನ್ಯಾಯಾಲಯಕ್ಕೆ ಅಂತಕ್ಕಂಥದ್ದನ್ನೆಲ್ಲ ನೋಟ್ ಮಾಡ್ಕೊಂಡು, ಸಾರು ನಾವು ಜೂನಿಯರ್ಸ್ ಅಂದೇ ಕೂಡ ನಮ್ಮ ಜೂನಿಯರ್ಸ್ ಅಂತಲೂ ಇದು ಮಾಡಿದೆ. ನಮ್ಮ ಹತ್ರ ಕೂಡ ಸಜೆಷನ್ಸ್ ತೊಗೊಂಡು ಎಲ್ಲ ಇದು ವಿಷಯಗಳನ್ನೆಲ್ಲ ನಾವು ನೋಟ್ ಮಾಡಿ ಇಟ್ಕೊಂಡ್ವಿ. ಅದ್ರ ಪ್ರಕಾರ ಸಾರು ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಆಯಿತು. ಆರ್ಗ್ಯುಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸಾರು ಅಂತಂದರೆ, ಸೊ ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ, ಇವತ್ತು ಏನು ಜಡ್ಜ್ ಇದ್ದಿದ್ದು ಜಸ್ಟಿಸ್ HP ಸಂದೇಶ್ ಸಾರು, ನನ್ನ ಫೇವ್ರೆಟ್ ಜಡ್ಜ್ ಅವರು. ಸೊ ಅವ್ರನ್ನ ನಾನು ಲಾಸ್ಟ್ ಟೈಮು ಮೈಸೂರಲ್ಲಿ ಮೀಟ್ ಆಗಿದ್ದೆ ಸಾರ್ನ. ಸೊ ನನಗೆ ಭಾಳ ಫೇವ್ರೆಟ್ ಜಡ್ಜ್. ಅವ್ರನ್ನ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ, ಒಂದು ಖುಷಿ. ಇನ್ನೂ ಒಂದು ಸಾರ್ದ ಆರ್ಗ್ಯುಮೆಂಟ್ ಅವ್ರ ಮುಂದೆ ಏನು ಮಾಡ್ತಾಯಿದ್ರು ಅದು ಒಂದು ಭಾಳ ಖುಷಿ ಕೊಡ್ತು. ಆಮೇಲೆ ನಮ್ಮದು ಏನು ಅವರು ಹಾಕಿದ್ರು ಪಿಟಿಷನ್ನು, ಅದನ್ನು ಸಾರು ಡಿಸ್ಮಿಸ್ ಮಾಡಿದರು. ಜಡ್ಜ್ನ ಕನ್ವಿನ್ಸ್ ಮಾಡಿದರು, ಡಿಸ್ಮಿಸ್ ಮಾಡಿಸಿದ್ರು. ಭಾಳ ಖುಷಿ ಆಯಿತು. ಆಮೇಲೆ ನಾವು ಬಂದಿದ್ದು ಕೂಡ ಸಾರ್ಥಕ ಆಯಿತು ಅನಿಸ್ತು. ಸೊ ಕಲಿಯೋಕ್ಕೆ ಅವಕಾಶ. ಅಶ್ವಥ್, ನಿಮಗೂ ಇವತ್ತು ಯೂಸ್ ಆಗಿದೆ, ಕಲ್ತ್ಕೊಂಡಿದ್ದೀರಾ. ಸೊ ನೀವು ಅಷ್ಟೇ ಪ್ರೊಫೆಷನಲ್ಲಿ ಸೀರಿಯಸ್ ಆಗಿದ್ದು ಬೇಗ ಕಲ್ತ್ಕೊಂಡು ಬೇಗ ಕಮ್ಮಪ್ ಆಗಬೇಕು.
ಪ್ರಿಪರೇಷನ್ ಹೋಮ್ ವರ್ಕ್ ಮಾಡಿಕೊಂಡೇ ಕೋರ್ಟಿಗೆ ಬರಬೇಕು. ಪ್ರಿಪರೇಷನ್ ಇಲ್ಲದೆ ಬಂದರೆ ಎಷ್ಟೋ ಜನ ಹೇಗೆ ಹೋಗಿದ್ದಾರೆ ಅನ್ನೋದನ್ನ ನೀವು ಕೋರ್ಟಲ್ಲಿ ನೋಡಿದ್ದೀರಾ. ಆ ಥರ ಈಗ ಮಾಡ್ಕೋಬೇಡಿ. ನಮ್ಮ ಅಪೋಸಿಟ್ ಹೋಗಿದ್ದು ಕೂಡ ನೋಡಿದೀವಿ ಸರ್. ಹಾಂ, ಹೇಗೆ ಪ್ರಿಪೇರ್ ಇಲ್ಲದೆ ಹೋದರೆ ಮುಖ ಹೇಗೆ ಹಾಕೊಂಡು ಹೋಗ್ತಾರೆ ಅನ್ನೋದನ್ನು ನೀವು ನೋಡಿದ್ದೀರಾ. ಪ್ರೊಫೆಷನ್ನ ಸೀರಿಯಸ್ ಆಗಿ ತೊಗೊಂಡು ಹೋಮ್ ವರ್ಕ್ ಮಾಡಿ ಪ್ರೊಫೆಷನಲ್ಲಿ ಸ್ಟ್ರಗಲ್ ಮಾಡಿ ಮುಂದೆ ಬಂದರೆ ಜನ ನಿಮ್ಮನ್ನು ಅದೇ ಥರ ದೂರ ಊರುಗಳಿಗೆ ಹೈಯರ್ ಮಾಡಿಕೊಂಡು ನಿಮ್ಮನ್ನು ಪ್ರೊಫೆಷನಲ್ಲಿ ಉಳಿಸ್ಕೋತಾರೆ. ಓಕೆನಾ? ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶ್ವಥ್. ಅದೇ ರೀತಿ ನನ್ನ ಇನ್ನೊಬ್ರು ಕೊಲೀಗ್ ಮಾತಾಡ್ತಾರೆ ನೋಡಿ. ಗುಡ್ ಈವ್ನಿಂಗ್ ಸರ್. ಹಾಂ, ಸಲೀಂ. ಗುಡ್ ಈವ್ನಿಂಗ್ ಸರ್. ಹಾಂ, ಹೇಳಿ. ಇವತ್ತು ನೀವು ಇಲ್ಲಿ ಆರ್ಗ್ಯುಮೆಂಟ್ನ ಅಬ್ಸರ್ವೇಷನ್ ಮಾಡಿದ್ರಿ. ನಿಮ್ಮ ಅಬ್ಸರ್ವೇಷನ್ನ ನಿಮ್ಮ ಬಾಯಲ್ಲಿ ಹೇಗೆ ಇತ್ತು ಅನ್ನೋದನ್ನ ಹೇಳೋದಾದ್ರೆ? ಇವತ್ತು ತುಂಬಾ ಅತೀವ ಸಂತೋಷದ ಒಂದು ಸಂದರ್ಭ. ಕಾರಣ ನಾವಿವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಹೊಸಪೇಟೆಯಿಂದ ಸಾರೊಂದಿಗೆ ಅನಿಲ್ ವಿರಾಟ್ ಸಾರೊಂದಿಗೆ ಬಂದು ಬೆಳಗ್ಗೆಯಿಂದ ನಮ್ಮ ಪ್ರಕರಣ ಸಂಖ್ಯೆ 58 ಅದು ಬಂದಿರೋದು ಕೊನೆಗೆ. ಆ ಒಂದು ನ್ಯಾಯಾಲಯಕ್ಕೆ ಪ್ರಕರಣಗಳಲ್ಲಿ ಅತಿ ಕೊನೆ ಬಂದಿರೋ ನಮ್ಮ ಪ್ರಕರಣ ಸಮಯ 4:30 ಅಪ್ರಾಕ್ಸಿಮೇಟ್ಲಿ. ಮತ್ತೆ ಈ ಒಂದು ಕೇಸಿನ ವಿಚಾರ ಹೇಳೋದಾದ್ರೆ, ಈ ಒಂದು ಕೇಸ್ ರಿಲೇಟೆಡ್ ನಮ್ಮ ಕೊಪ್ಪಳ ಕೇಸ್. ಆಕ್ಚುಲಿ ನಮ್ಮ ಕಾಮನ್ ಆಗಿ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ವಿ ಸಾರ್ ಜೊತೆ ಕೊಪ್ಪಳ ಕೋರ್ಟಲ್ಲಿ ಭಾಗ್ಯಶ್ರೀ ಅನ್ನೋ ಕೇಸಲ್ಲೇ. ಇವತ್ತಿಲ್ಲಿ ನಾವು ಎದುರುದಾರರು. ಆ ಕೇಸಲ್ಲೂ ಕೂಡ ನಾವು ಎದುರುದಾರರೇ, ಇಲ್ಲಿ ಕೂಡ ನಾವು ಎದುರುದಾರರು. ನನಗೆ ಇವತ್ತಿನ ಖುಷಿ ವಿಚಾರ ಏನಂತ ಹೇಳಿದ್ರೆ, ಎಲ್ಲಾ ಒಂದು ಅರ್ಜಿಗಳನ್ನು ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಈ ಒಂದು ಎದುರುದಾರ ಬಂದಿರೋದು ತುಂಬಾ ಕಡಿಮೆ ಪ್ರಕರಣಗಳಲ್ಲಿ. ಇವತ್ತು ತುಂಬಾ ಖುಷಿ ಏನಂತ ಹೇಳಿದ್ರೆ, ಎದುರುದಾರರಾಗಿ ನಾವು ಇವತ್ತು ಅವರು ಅರ್ಜಿದಾರರು ಹಾಕಿರೋ ಪಿಟಿಷನ್ ಅನ್ನು ಡಿಸ್ಮಿಸ್ ಮಾಡಿದ್ದಾರೆ ನ್ಯಾಯಾಲಯ. ಈ ಡಿಸ್ಮಿಸ್ ಮಾಡಿದ್ದಾರೆ ಅಂದ್ರೆ ನಮ್ಮ ಒಂದು ಹಿಯರಿಂಗ್ಗಳು ಯಾವ ರೀತಿ ಇತ್ತು ನ್ಯಾಯಾಲಯಕ್ಕೆ ಅಂತ ಹೇಳಿದ್ರೆ, ಯಾವ ಸಾಹೇಬ್ರು HP ಸಂದೇಶ್ ಸಾಹೇಬ್ರ ಸಮ್ಮುಖದಲ್ಲಿ ನಮ್ಮ ಒಂದು ಆರ್ಗ್ಯುಮೆಂಟ್ಸ್ಗಳು ಆರಂಭಗೊಂಡು ಫಸ್ಟ್ ಮೊದಲಿಗೆ ಅರ್ಜಿದಾರರ ಪರ ವಕೀಲರು ಅವರ ವಾದ ಮಂಡನೆ ಮಾಡಿದರು. ತದನಂತರ ನಮ್ಮ ಒಂದು ಅವಕಾಶ ಇತ್ತು. ನಮ್ಮ ಅವಕಾಶದಲ್ಲಿ ಅವರು ಹಾಕಿರುವಂತ ಪಿಟಿಷನ್ ಅಂದ್ರೆ ರಿಟ್ ಪಿಟಿಷನ್, ಅದು ಸರ್ಚ್ಯೂರರಿ ಅಂತೇಳಿ. ಅಂದ್ರೆ ಕೆಳ ನ್ಯಾಯಾಲಯದಲ್ಲಿ ಆಗಿರುವ ಆದೇಶವನ್ನು ರದ್ದುಪಡಿಸಲು ಮೇಲು ನ್ಯಾಯಾಲಯದಲ್ಲಿ ಅರ್ಜಿ ಹಾಕೋದಾಗಿರುತ್ತದೆ. ಅಲ್ಲಿ ಅವರು ಕೆಳ ನ್ಯಾಯಾಲಯದಲ್ಲಿ ಯಾವ ಒಂದು ವಿಚಾರದ ಮೇಲೆ ಮೇಲ್ಮನವಿಗೆ ಬಂದ್ರಂದ್ರೆ, ಅಲ್ಲಿ ಪ್ರಕರಣದ ಪಾಟಿ ಸವಾಲನ್ನು ನಾವು ಮರು ವಿಚಾರಣೆ ಆಗಬೇಕು ಅಂತೇಳಿ ಅರ್ಜಿ ಹಾಕಿದ್ವಿ. ಅಲ್ಲಿ ವಿಚಾರಣಾಧೀನ ನ್ಯಾಯಾಲಯರು ನಮ್ಮ ಫ್ಯಾಮಿಲಿ ಕೋರ್ಟ್ ಕುಟುಂಬ ನ್ಯಾಯಾಲಯದಲ್ಲಿ ಅಲೋ ಆಗಿತ್ತು. ಅವರು ಅದರ ವಿರುದ್ಧವಾಗಿ ಇಲ್ಲಿ ಇವತ್ತು ರಿಟ್ ಪಿಟಿಷನ್ ಸರ್ಚ್ಯೂರರಿ ಬಂದ್ರು. ಎಷ್ಟೋ ಅನೇಕ ವಿಚಾರಗಳು ಸುಳ್ಳು ಕೂಡ ಹೇಳಿದ್ರು. ಅವೆಲ್ಲ ನಾವು ಕುಲಂಕುಷವಾಗಿ ಒಂದೊಂದನ್ನು ವಿತ್ ಡಾಕ್ಯುಮೆಂಟ್ ವೈಸ್ ನ್ಯಾಯಾಲಯ ಗಮನಕ್ಕೆ ತಂದ್ವಿ. ನ್ಯಾಯಾಲಯ ಎಲ್ಲ ಇಂಟರ್ ಗಮನ. ಮತ್ತೆ ನಮಗೆ ಈ ಮೊದಲು ಇದೇ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಅವಧಿ ವಿಸ್ತರಣೆ ನವೆಂಬರ್ 30 ಇದ್ರು, ಅವರಲ್ಲಿ ಆ ಪ್ರಕರಣದಲ್ಲಿ ಸುಳ್ಳು ಮುಗಿದಿದೆ, ಅಕ್ಟೋಬರ್ 30 ಮುಗಿದೋಗಿದೆ ಅನ್ನೋ ಸುಳ್ಳು. ಮತ್ತೆ ಅನೇಕ ವಿಚಾರಗಳು. ಇದು ನಮ್ದು ರೀಕಾಲ್ ಮತ್ತೆ ರಿಓಪನ್ ಅಪ್ಲಿಕೇಶನ್ ಮೊದಲು ಬಾರಿಗೆ ಹಾಕಿರುವಂತದ್ದು. ಅಲ್ಲಿ ಯಾವುದೇ ರೀತಿ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್ ಆಗ್ತಾರ್ದಂಗೆ ಇವೆಲ್ಲವೂ ಅಲ್ಲಿರುವ ಕೆಳ ನ್ಯಾಯಾಲಯದ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಅಲೋ ಮಾಡಿದ್ರು. ಅದ್ರ ವಿರುದ್ಧವಾಗಿ ಇವ್ರು ಬಂದು ಮತ್ತೆ ಇಲ್ಲಿ ನಾವು ಕೆಳ ನ್ಯಾಯಾಲಯ ನ್ಯಾಯಾಧೀಶರು ಉತ್ತಮ ಒಂದು ಆದೇಶ ಮಾಡಿದ್ರು. ಎಲ್ಲಾ ಆಯಾಮ ಮತ್ತೆ ಎಲ್ಲಾ ಪ್ರೊಸೀಜರ್ ಪಾಲಿಸಿನೇ ಆರ್ಡರ್ ಮಾಡಿದ್ರು ಅಂತೇಳಿ ಗಮನಕ್ಕೆ ತಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮ್ಮ ಪ್ರತಿವಾದ ಪತ್ರವನ್ನು ಮನ್ನಿಸಿ ಅವರ ಒಂದು ಅರ್ಜಿಯನ್ನು ತಿರಸ್ಕರಿಸಿ ನಮ್ಮ ಪರ ಮತ್ತೆ ಮರು ಪಾಟಿ ಸವಾಲನ್ನು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆರ್ಗ್ಯುಮೆಂಟ್ ಅಲ್ಲಿ ಏನಾದರೂ ಕಲ್ತ್ಕೊಂಡ್ರಾ? ಈ ವಿಚಾರದಲ್ಲಿ ಹೇಳಬಹುದಾದ್ರೆ, ನಾನು ಫಸ್ಟು ಅನಿಲ್ ಸಾರ್ ಅವರಿಂದ ಪಾಟಿ ಸವಾಲು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಯಾವ ರೀತಿ ಆರಂಭ ಮಾಡಬೇಕು, ಯಾವ ರೀತಿ ಕೊನೆ ಮಾಡಬೇಕು ಪಾಟಿ ಸವಾಲನ್ನು ಅಲ್ಲಿ ಕಲಿತೆ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಮೊದಲನೇ ಬಾರಿಗೆ ಈ ಒಂದು ರಿಟ್ ಪಿಟಿಷನ್ಗಳು ಮೊದಲಿಗೆ ಅರ್ಜಿಗಳು ಬೀಳೋದೇ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ಉಚ್ಚ ನ್ಯಾಯಾಲಯದಲ್ಲಿ ಯಾವ ರೀತಿ ಪ್ರಕರಣಗಳು ನಡೀತವೆ ಅನ್ನೋದು ಫಸ್ಟ್ ಟೈಮ್ ಇವತ್ತು ಅನಿಲ್ ಸಾರ್ ಇಂದ ಕಲಿಬೇಕಾಯ್ತು. ಈ ಮೊದಲು 4-5 ಸತಿ ಬಂದಿದ್ದೀನಿ ಉಚ್ಚ ನ್ಯಾಯಾಲಯದಲ್ಲಿ. ಬಂದು ಹಿರಿಯ ವಕೀಲರಿಗೆ ಭೇಟಿ ಆಗೋದು, ಪ್ರಕರಣಗಳು ಕೊಡೋದು, ಹೋಗೋದು ಆಗ್ತಿತ್ತು. ಇವತ್ತು ಜೊತೆಯಲ್ಲಿ ಇದ್ದು ಸಾರ್ ಜೊತೆ ನಿಜವಾಗಿ ಹೈಕೋರ್ಟ್ ಕೇಸ್ಗಳು ಕೂಡ ನಾವು ಹೇಗೆ ನಡೆಸೋದು ಅಂತೇಳಿ ಬಹಳ ಅದ್ಭುತವಾಗಿ ಕಲ್ತ್ವಿ ಕೂಡ. ಮತ್ತೆ ಧೈರ್ಯ ಕೂಡ ಬಂತು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಂದಿಗೂ ಯಾವ ರೀತಿ ನಾವು ಕೇಸನ್ನು ಎದುರಿಸಬೇಕು ಅನ್ನೋದು ಕಲಿತ್ವಿ. ಧನ್ಯವಾದಗಳು. ನೆಕ್ಸ್ಟ್ ಕೊಪ್ಪಳ ಕೋರ್ಟ್ ಅಲ್ಲಿ
ಇನ್ನೊಂದು Definitely. ಕ್ರಾಸ್ ಎಕ್ಸಾಮಿನೇಷನ್ ಗೆ ರೆಡಿ. ಮತ್ತೆ ಈಗ ಇದು ಪಿಟಿಷನ್ ಡಿಸ್ಮಿಸ್ ಆಗಿರೋದ್ರಿಂದ ಹಾ ಪುನಃ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಹಾ ಈ ನಮ್ಮ ಮರು ಪಾಟಿ ಸವಾಲನ್ನು ಹಾ. ಪುನರಾರಂಭಗೊಳ್ಳುತ್ತೆ. ನೀವೆಲ್ಲ ಅಲ್ಲಿ ಬಹಳ ಕಾತುರದಿಂದ ಕಾಯ್ತಾ ಇದೀವಿ ಸರ್. ಡೆಫಿನೆಟ್ಲಿ ಅವೇಟಿಂಗ್. ವೇಟಿಂಗ್. Okay. ಓಕೆನಾ? ಥ್ಯಾಂಕ್ ಯು. ನೀವು ಅಷ್ಟೇ ಸಲೀಂ, ಪ್ರೊಫೆಷನ್ ನ ಸೀರಿಯಸ್ ಆಗಿ ತಗೊಂಡು ಡೆಫಿನೆಟ್ಲಿ ನೀವು ಬೇಗ ಕಮ್ಮಪ್ ಆಗ್ಬೇಕು. ಸೊ ಡೆಫಿನೆಟ್ಲಿ ಪ್ರಿಪೇರ್ ಆಗಿ ಹೋಮ್ ವರ್ಕ್ ಆಗಿ ಬರ್ಬೇಕು. ಡೆಫಿನೆಟ್ಲಿ ಅವಾಗ ಕ್ಲೈಂಟ್ಸ್ ಗೂ ಹ್ಯಾಪಿ ಆಗುತ್ತೆ. Okay. ಓಕೆನಾ? ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಸಲೀಂ. ಥ್ಯಾಂಕ್ ಯು. ಇವಾಗ ಇನ್ನೊಬ್ರು ನನ್ನ ಕೊಲೀಗ್ ಬೆಂಗಳೂರಿಂದ ಬಂದಿರುವಂತ ಕಿರಣ್ ಮಾತಾಡ್ತಾರೆ. ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂತ. ಹಲೋ ಕಿರಣ್, ವೆಲ್ಕಮ್. ಹಲೋ ಸರ್, ಎಲ್ಲರಿಗೂ ಫಸ್ಟ್ ನನ್ನ ನಮಸ್ಕಾರ. ಹಾ. ಸೊ ಇವತ್ತು ನನ್ನ ಅಬ್ಸರ್ವೇಷನ್ ಏನಂದ್ರೆ, ಹಾ ಸೊ ಉಚ್ಚ ನ್ಯಾಯಾಲಯಕ್ಕೆ ಹಾ ಹೇಳಿ ಹೇಳಿ. ಉಚ್ಚ ನ್ಯಾಯಾಲಯದಲ್ಲಿ ಹಾ ನೀವು ನಿಮ್ಮ ಪೆಟಿಷನ್ ಆಗ್ಲಿ ಕೇಸ್ ಆಗ್ಲಿ ಹಾಕೋದು ಮುಖ್ಯ ಅಲ್ಲ. ಹಾ ನೀವು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಹಾ. ಜೊತೆಗೆ ಸುಳ್ಳು ಇದ್ದಲ್ಲಿ ನಿಮ್ಮ ಕೇಸು ವಜಾಗೊಳ್ಳುತ್ತೆ. ಹಾ ನಮ್ಮ ಸರ್ ಮಾಡಿರುವಂತ ಪ್ರಿಪರೇಷನ್ ಹಾ ಮತ್ತೆ ಅವರು ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಹಾ 200+ ಪೇಜಸ್ ಇರೋದನ್ನ ಫಸ್ಟ್ ನೋಡಿದ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾ ಹಾಗೆ ಅಲ್ಲೇ ಅರ್ಥ ಆಯ್ತು. ಆಪೋಸಿಟ್ ಅವರು ಅವ್ರದ್ದು ವಾದ ಅವ್ರಿಗೆ ಕೇಳ್ತಿಲ್ಲ, ಅಷ್ಟು ಸ್ಲೋ ಆಗಿ ಹೇಳ್ತಿದ್ರೆ. ಹಾ. ಸರ್ ಒಂದು 5 ಮಿನಿಟ್ಸ್ ವೇಟ್ ಮಾಡ್ತಿದ್ರು, ಅವ್ರು ಮಾತಾಡ್ಲಿ ಅಂತ. ಹ್ಮ್. ಆಮೇಲೆ ಸಿಂಹ ಹೇಗೆ ಗರ್ಜನೆ ಮಾಡುತ್ತೆ ಹಂಗ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮೈಕೆ ಬೇಕಾಗಿರ್ಲಿಲ್ಲ. ಹಾ ಅಲ್ಲೇ ಅರ್ಥ ಆಯ್ತು. ಸೊ ಅಲ್ಲೇ ಹೇಳಿದ್ರು ಜಡ್ಜು, ಇಟ್ ಇಸ್ ಅಲೌಡ್ ಇನ್ ಯೋರ್ ಫೇವರ್. ನಮ್ಗೆ ಅವಾಗ್ಲೇ ಅನ್ಕೊಂಡು, ನಾನಾಗ್ಲಿ ಅಶ್ವಥ್ ಸರ್ ಆಗ್ಲಿ ಸಲೀಂ ಸರ್ ಆಗ್ಲಿ ಹಾ. ಇದು ನಮ್ ಕಡೆ ಆಗುತ್ತೆ ಅಂತ ನಮ್ಗೆ 90% ಕನ್ಫರ್ಮ್ ಆಯ್ತು. ಹ್ಮ್. ಹಂಗಿದ್ರು ಅವರು ಹಾ. ಇನ್ನು ಟೈಮ್ ಇದೆ ಸ್ವಾಮಿ, ಆಗೋಗಿದೆ ಟೈಮು ಅಂತ ಹಾ ಸರ್ ಅದನ್ನು ತಿರ್ಗಾ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು. ಹಾ ಇದರಿಂದ ನಾವೇನ್ ಕಲ್ತ್ಕೊಂತೀವಿ, ಇಫ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ಪ್ರಿಪರೇಷನ್, ಹ್ಮ್. ಕೋರ್ಟ್ ಅಲ್ಲಿ ಮುಖಭಂಗ ಆಗೋದು. ಹಾ ನಮ್ಮ ಆಪೋಸಿಟ್ ಪಾರ್ಟಿಗೆ ಹಾ ಅಲ್ಲಿ MC ಕೇಸಸ್ ಅಲ್ಲಿ ಕೊಪ್ಪಳದಲ್ಲಿ ಆಗ್ತಿದ್ದಂತ ಮುಖಭಂಗ ಹ್ಮ್. ಈಗ ಓಪನ್ ಕೋರ್ಟ್ ಇನ್ ಹೈಕೋರ್ಟ್ ಆಗಿದೆ. ಅದು ನಮ್ಮೆಲ್ಲರ ನೆಚ್ಚಿನ ನ್ಯಾಯಾಧೀಶರಾದ ಸಂದೇಶ್ ಸರ್ ಅವ್ರ ಮುಂದೆ. ಹಾ. ಸೊ ಇದರಿಂದ ನಾವು ಕಲಿಯೋದೇನಂದ್ರೆ, ನಾವು ಇಂತ ಸೀನಿಯರ್ ಸಿಕ್ಕಿರೋದು ನಮ್ ಭಾಗ್ಯ. ಯಾಕಂದ್ರೆ ಬೇರೆ ಸೀನಿಯರು ನಮ್ಮ ಬೇರೆ ಕೊಲಿಗ್ ಹೇಳ್ದಂಗೆ ಹಾ ನಮ್ಮನ್ನ ಜಸ್ಟ್ ಒಂದ್ ಕ್ಲರಿಕಲ್ ವರ್ಕ್ ಯೂಸ್ ಮಾಡ್ತಾರೆ. ಬಟ್ ಇವರು ಬನ್ನಿ ನೋಡಿ ಕಲೀರಿ, ಕ್ರಾಸ್ ಅಂದ್ರೆ ಏನು, ಆರ್ಗ್ಯುಮೆಂಟ್ ಏನಂದ್ರು, ಇದನ್ನೆಲ್ಲ ಕಲಿಸ್ತಿದಾರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಹಾ ಥ್ಯಾಂಕ್ ಇದು ಯು ಬಿಟ್ಟು ಕಿರಣ್. ಮಿಕ್ಕಿದ ಎಲ್ಲ ಅವ್ರು ಮಾತಾಡಿದ್ದಾರೆ. ಹಾ ತುಂಬಾ So, ಥ್ಯಾಂಕ್ಸ್. ನೀವ್ ಇವತ್ತು ಅಬ್ಸರ್ವ್ ಮಾಡಿದ್ರಿ. ಸೊ ಹೇಗೆ ಪ್ರಿಪೇರ್ ಆಗಿ ಬರ್ಬೇಕು, ಹೇಗೆ ಹೌದು. If ಧೈರ್ಯವಾಗಿರ್ಬೇಕು. ಪ್ರಿಪೇರ್ ಆಗಿಲ್ಲ ಅಂದ್ರೆ ಹೇಗೆ. ಆಗಿಲ್ಲ ಅಂದ್ರೆ ನಿಮ್ಗೇನು ಮಾತಾಡಕ್ಕೆ ಬರಲ್ಲ. ಹಾ. ಅವ್ರ ಮಧ್ಯದಲ್ಲಿ ಯಾವ್ದ್ರಲ್ಲಿ ಏನ್ ಅಪ್ಲಿಕೇಶನ್ ಹಾಕಿ ನೀವು ಹುಡುಕ್ತಾ ಇರ್ಬೇಕು. ಹಾ. ಅಲ್ಲೇ ಗೊತ್ತಾಗ್ಬಿಡುದು ನೀವು ಪ್ರಿಪೇರ್ ಆಗಿಲ್ಲ, ಹಾ. ನೀವು ಹೇಳ್ತಿರೋದು ಸುಳ್ಳು ಅಂತ. ಹಾ ನೀವು So- ಪ್ರಿಪೇರ್ ಆಗಿದ್ರೆ ನೀವೇ ಹೇಳ್ತೀರಾ ನಂಬರ್, ಈ ಪೇಜ್ ಅಲ್ಲಿ ಇಂತ ನಂಬರ್ ಇದು ನೋಡಿ ಸ್ವಾಮಿ ಅಂದ್ರೆ. ಸೊ ಅವ್ರಿಗೆ ಅಲ್ಲೇ ಬಂದಿದ್ದು ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಯೂಸ್ ಆಯ್ತು. ಹೇಗ್ ಯೂಸ್ ಆಯ್ತು ಅಂತ ನಾನು ಹೇಳ್ತೀನಿ. ನಾನು ಧಾರವಾಡ ಬೇಡ ತಿಂದಿಲ್ಲ. ಹಾ ಇದು ನಮ್ಮ ಪರ ಆಗಿರೋದು ಧಾರವಾಡ ಬೇಡ ತಿಂದಷ್ಟೇ ಖುಷಿ ಆಗ್ತಿದೆ. ಹಾಗೂ ನಮ್ಮ ಸರ್ ಕ್ಲೈಂಟ್ ಆದಂತ ಭಾಗ್ಯಶ್ರೀ ಮ್ಯಾಮ್, ಇಷ್ಟ ದಿನ ನಾವು ನೋಡ್ತಾ ಇದ್ದು ನೀವು ಎಷ್ಟು ಕಷ್ಟಪಡ್ತಿದ್ರಿ, ನೀವು ಎಷ್ಟು ಡಾಕ್ಯುಮೆಂಟ್ಸ್ ನ ಹಾ ಒಬ್ಬ ವಕೀಲರಿಗೆ ಹೆಲ್ಪ್ ಮಾಡಬೇಕು ಅದನ್ನ ಮಾಡ್ತಿದ್ರೆ. ನೀವು ಮಾತ್ರ ಅಲ್ಲ, ಸರ್ ಹತ್ರ ಇರೋ ಬೇರೆ ಕ್ಲೈಂಟ್ಸ್ಗಳು ನಿಮ್ಮ ಡಾಕ್ಯುಮೆಂಟ್ಸ್ ನ ನೀವು ಹೆಂಗ್ ಕೊಡ್ತೀರಾ, ಯಾಕಂದ್ರೆ ನಿಮ್ಮ ಹಾಫ್ ಪಾರ್ಟ್ ಮುಗಿಸ್ಬಿಡ್ತೀರಾ. ಹಾ ನೀವು ಮುಗಿಸ್ದಾಗ ಸರ್ಗೆ ಸುಲಭ ಆಗುತ್ತೆ, ಅದನ್ನ ನಿಮ್ನ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಹಾ ಇವತ್ತು ನನಗೆ ಖುಷಿ ಆಗೋದು ಇನ್ನೊಂದು ವಿಚಾರ ಏನಂದ್ರೆ, ಭಾಗ್ಯಶ್ರೀ ಮ್ಯಾಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಇಷ್ಟು ದಿನ ಎಷ್ಟು ಕಷ್ಟ ಪಡ್ತಿದ್ರು. ಹಾ ಸ್ಪೆಷಲ್ ಕ್ಲೈಂಟ್ ಅಂಡ್ ಇಂಟೆಲಿಜೆಂಟ್ ಕ್ಲೈಂಟ್ ಸಾರ್ ಹೇಳ್ದಂಗೆ ಯಾವಾಗ್ಲೂ ಮೆರ್ಕ್ಯೂರಿ. ಹಾ ಆ ಮೆರ್ಕ್ಯೂರಿ ಕ್ಲೈಂಟ್ ಕೊಟ್ಟಂತ ಡಾಕ್ಯುಮೆಂಟ್ಸ್ ಅಕ್ಸೆಪ್ಟ್ ಆಗಿದೆ. ಅಂಡ್ ಕೇಸ್ ಹಾಕಿರೋದು ಅವರ ಅಪೋಸಿಟ್ ಅಂದ್ರೆ ಅವ್ರ ಗಂಡ. ಹ್ಮ್. ಅವ್ರ ಕೇಸ್ ಹಾಕಿರೋದನ್ನ ಜಡ್ಜ್ ಸಾಹೇಬ್ರು ಅದನ್ನೇ ಹೇಳಿದ್ರು. ಕೇಸ್ ಹಾಕ್ದವ್ರು ಪ್ರೂವ್ ಮಾಡ್ಕೋಬೇಕಾಗಿರೋದು ಅವ್ರ ಪಕ್ಷ. ನಾವು ಹಾ. ಆಪೋಸಿಟ್ ಆದ್ರೂ ನಮ್ ಪರ ಹೇಳಿದ್ದಾರೆ, ಹಾ. ನಮ್ ಪರ ಕೊಟ್ಟಿದ್ದಾರೆ. ಹಾ ಟ್ರೈ ಮಾಡಿ ಅವರು ಕ್ರಾಸ್ ಬರ್ಲಿ ಅಂತ. ಸೊ ನೀವು ತುಂಬಾ ಖುಷಿ ಕ್ರಾಸ್ ಆಯ್ತು. ಎಕ್ಸಾಮಿನೇಷನ್ ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ವೆಯ್ಟ್ ಮಾಡಿದ್ರೆ ನೀವು ಕರೆದು ನಾನು ಬರ್ತೀನಿ 3 ಗಂಟೆಗೆ, ನಾನು 2:30ಗೆ ಬರ್ತೀನಿ. ಓಕೆ, ನೀವು ಅಷ್ಟೇ ಕಿರಣ್, ಹಾರ್ಡ್ ವರ್ಕ್ ಮಾಡ್ಬೇಕು. ಹಾ, sir. ಹೋಮ್ ವರ್ಕ್ ಪ್ರಿಪರೇಷನ್ ಮಾಡ್ಕೊಂಡೆ Sure, sir. ಕೋರ್ಟಿಗೆ ಬರ್ಬೇಕು. ಹೌದು ಸರ್. ಇಲ್ಲಿ ಶೋ ಆಫ್ ಇಲ್ಲ. ಇಲ್ಲಿ ಹೌದು. ನಾವು ಯಾವುದೇ ಒಂದು ಶೋ ಆಫ್ ತೋರಿಸಿದ್ರೆ ಕ್ಲೈಂಟ್ ಗಳು ಯಾರು ಮರಳಾಗಲ್ಲ. Knowledge. ಕೆಲಸ ಮಾಡೋರ್ನ ಮಾತ್ರ ಕ್ಲೈಂಟ್ ಹೈರ್ ಮಾಡ್ಕೊಳ್ಳೋದು, ಕೆಲಸ ಹೌದು. ಮಾಡೋರ್ ಮೇಲೆ ಮಾತ್ರ ಫೀಸ್ ಕೊಟ್ಟು ಕರೆಸ್ಕೊಳ್ಳೋದು. ಶೋ ಆಫ್ ತೋರಿಸಿದ್ರೆ ಏನ್ ಮಾಡ್ತಾರೆ, NOC ಕೊಟ್ಬಿಟ್ಟು ಬೇರೆ ಹಾಗೆ ಅಷ್ಟೇ. ನಮ್ ಗುಡ್ ಬಿಲ್ಲು ಅಲ್ಲೇ ಹೋಗುತ್ತೆ. ಆಮೇಲೆ ಪ್ರೊಫೆಷನ್ ಅಲ್ಲಿ ಕಾಣಿಯಾದವರು, ಕಾಣೆ ಯಾವ್ದವ್ರು. ದಾರಿ ತಪ್ಪಿ ಬಂದವರು ಅನ್ನೋ ಲಿಸ್ಟ್ಗೆ ನಮಗೆ ಹೊರಟೋಗ್ತೀರಾ. ನೀವು ಸಿಕ್ಕಿದ್ದು ನಮ್ಮ 3 ಜನ ನಮ್ಮ ಕೊಲೀಗ್ಸ್ಗೆ ತುಂಬಾ 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 ಥ್ಯಾಂಕ್ ಯು. ನನಗೂ ಅಷ್ಟೇ, ನೀವು ನನ್ನ ಎಲ್ಲ ಕೆಲಸಗಳನ್ನ ನೀವು ನನಗೆ ನಾನು ಹೇಳಕ್ ಮುಂಚೆನೆ ಮಾಡಿರ್ತೀರಾ. ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಪ್ರೊಫೆಷನ್ ನ ಸೀರಿಯಸ್ ಆಗಿ ತಗೊಂಡು ಹೋಮ್ ವರ್ಕ್ ಮಾಡಿ ನೀವು ಕಮ್ಮಪ್ ಆಗಬೇಕು. ಪ್ರಿಪರೇಷನ್ ಹೋಮ್ ವರ್ಕ್ ಇಲ್ಲದೆ ಕೋರ್ಟಿಗೆ ಬರಬಾರ್ದು, ಮುಖಭಂಗ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ಸ್ ಎಲ್ಲ ಹೇಗೆ ಮಾತಾಡಿದ್ರು ಅಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ,
ಕೇಸ್ ಕೊಡೋದು ಮುಖ್ಯ ಅಲ್ಲ, ಕೇಸ್ ನಡೆಸೋದು ಮುಖ್ಯ. ಸೊ ಕೇಸ್ ನಡೆಸೋದ್ರ ಜೊತೆಗೆ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಹಣ ಖರ್ಚು ಮಾಡಬೇಕು, ಪೇಷನ್ಸಲ್ಲಿರಬೇಕು. ನಾನು ಇಷ್ಟು ದೂರ 600 ಕಿಲೋಮೀಟ್ರ್ ಬಂದು ನಾಳೆ ಮತ್ತೆ ಹೋಗಿ ಮತ್ತೆ ಬೇರೆ ಕೇಸ್ಗಳಿಗೆ ರೆಡಿ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಕ್ಲೈಂಟ್ಗಳು ನಮ್ಮನ್ನು ಟ್ರಸ್ಟ್ ಮಾಡಿ ನಮಗೆ ಫೀಸ್ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂತೆ ನಾವು ಲಾಯಲ್ ಆಗಿರಬೇಕು. ಆವಾಗ ಮಾತ್ರ ಅವರು ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ, ನಾವು ಉಳ್ಕೋತೀವಿ, ಬೆಳ್ಕೋತೀವಿ. ಇಲ್ಲ ಅಂದರೆ ಪ್ರೊಫೆಷನಲ್ಲಿ NOC ಅನ್ನೋದು ನಮ್ಮ ಕೈ ಬಿಟ್ಟೋಗ್ಬಿಡುತ್ತೆ. ಸೊ ನಾವು ಈ ವಿಡಿಯೋನ ವೈಂಡ್ ಅಪ್ ಮಾಡೋದಕ್ಕಿಂತ ಮುಂಚೆ ನೀವುಗಳು ನಿಮ್ಮ ಕೇಸ್ ಕೊಟ್ಟಿರೋರ ಹತ್ರ ಕೇರ್ಫುಲ್ ಆಗಿರಿ. ಕೇಸ್ ಕೊಟ್ಟಿರೋರ ಹತ್ರ ಡಾಕ್ಯುಮೆಂಟ್ಸ್ನ ಕೊಟ್ಟು ಫೀಸ್ನ ಕೊಟ್ಟು ನಿಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳಿ. ಕೆಲಸ ಮಾಡದೆ ಹೋದರೆ ನಿಮ್ಮಿಷ್ಟ, ನಿಮ್ಮ ಫೈಲು. ಸೊ ನಿಮ್ಮ ಪ್ರಕರಣಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ, ಕೇರ್ಫುಲ್ ಆಗಿದ್ದು ಕೇಸ್ಗಳನ್ನ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು, ನಮಸ್ಕಾರ. ಗುಡ್ ಈವ್ನಿಂಗ್. ನೋಡಿ, ಸಂಜೆ 7:30 ಆಯಿತು. ನಾವು ಈಗ ಬೆಂಗಳೂರು ಕಡೆಗೆ ನಾನು, ಕಿರಣ್ ಮತ್ತು ನನ್ನ ವಾಹನ ಚಾಲಕರು ಪ್ರಯಾಣ. ಆದರೆ ನನ್ನ ಕೊಲೀಗ್ಸ್ನ ಇಲ್ಲೇ ಹುಬ್ಬಳ್ಳಿಯಲ್ಲಿ ಡ್ರಾಪ್ ಮಾಡಿ ಅವರು ಹೊಸಪೇಟೆಗೆ ಹೋಗ್ತಾರೆ, ಅವ್ರಿಗೆ ಇದತ್ರ ಆಗುತ್ತೆ. ನಾವು ಅವ್ರನ್ನ ಇಲ್ಲಿ ಡ್ರಾಪ್ ಮಾಡ್ತೀವಿ, ಅವ್ರು ಟ್ರೈನಲ್ಲಿ ಹೋಗ್ತಾರೆ, ನಾವು ಮುಂದಕ್ಕೆ ಪ್ರಯಾಣ ಮಾಡ್ತೀವಿ. ಥ್ಯಾಂಕ್ ಯು ಸಲೀಮ್, ಥ್ಯಾಂಕ್ ಯು ಅಶ್ವಥ್. ಓಕೆನಾ? ಯಾಕೆಂದರೆ ಯಾವುದೇ ಒಂದು ಸ್ಟಾರ್ಟ್ ಆದರೆ ಎಂಡ್ ಆಗಲೇಬೇಕು ಅಂತ. ಬೆಳಗ್ಗೆ ಬಂದಾಗ ಸ್ಟಾರ್ಟ್ ಆಯಿತು, ಇವಾಗ ಎಂಡ್ ಆಯಿತು. ಇವತ್ತು ಹೋಲ್ ಡೇ ಯೂಸ್ಫುಲ್ ಆಯಿತು, ನಿಮಗೂ ಎಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷನೂ ನಮಗೆ ಟೈಮೂ ಸಿಗಲಿಲ್ಲ, ನಮಗೆ ಯೋಚನೆ ಮಾಡೋಕ್ಕೂ ಆಗಲಿಲ್ಲ. ಎಲ್ಲ ಟೈಮ್ನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ವಿ. ಕ್ಲೈಂಟ್ದು ಫೀಸು ಯೂಸ್ ಆಯಿತು, ನಮಗೆ ಎಷ್ಟು ಉಳಿತು ಅನ್ನೋದು ಬೇಡ, ಅವ್ರು ಕೊಟ್ಟಿದ್ದ ಫೀಸ್ಗೆ ಅವ್ರ ಕೆಲಸ ಆಯಿತು. ನಾವು ಕೇಸ್ನ ಗೆದ್ವಿ ಅನ್ನೋ ಖುಷಿ, ನಿಮ್ಗಳಿಗೂ ಕಲ್ತ್ವಿ ಅನ್ನೋ ಖುಷಿ. ನನಗೂ ಅಷ್ಟೇ, ನಾನೊಬ್ಬ ಎಲ್ಲ ಕೆಲಸ ಒಬ್ಬನೇ ಬಂದು ಹೋದರೆ ನನಗೂ ಚೆನ್ನಾಗಿರಲ್ಲ. ನೀವೆಲ್ಲ ಟೀಮ್ ವರ್ಕ್ ಥರ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್. ಹ್ಯಾಪಿ ಜರ್ನಿ. ಬಾಯ್ ಬಾಯ್ ಬಾಯ್. ಸರ್, ಬರೋಣ.